ಈ ಊರಿಗೆ ಕಾಲಿಟ್ಟರೆ ಸಾಕು, ಆ ಸೊಗಸಿನಲ್ಲಿ ನಡುಕ ಹುಡುಗಿಯರಲ್ಲಿ ಕುಳಕ ಗೌರವತಿಯರಿಗೆ ಅಂಟಿಕೊಳ್ಳುತ್ತದೆ ಮಹಾಮಾರಿ ಕಳಂಕ. ನೋಡುಗರ ಕಣ್ಣ ಯಾರಾದರೂ ನೋಟ ಮಾತ್ರ ಒಂದೇ. ನಾನು ಕಟ್ಟುತ್ತಿರುವ ಈ ಕಪಟ ಸಾಮ್ರಾಜ್ಯದಲ್ಲಿ ಬಡ ಬಿಕಾರಿಗಳು ನಾನು ಹೇಳಿದಂತೆ ಕೇಳಿದರೆ ಮಾಜ, ಇರದಿದ್ದರೆ ಈ ಲೋಕದಿಂದಲೇ ವಾಜ. ಈ ಊರಲ್ಲಿರುವ ಬಡ ಬಿಕಾರಿಗಳು ನನ್ನನ್ನು ಕಂಡರೆ ಸಾಕು, ಅವರ ಮೈಯಲ್ಲಿ ಹರಿದಾಡುತ್ತಿರುವ ರಕ್ತವು ಕೂಡ ಹೆಪ್ಪುಗಟ್ಟುತ್ತದೆ. ಅಂತವರಲ್ಲಿ ಆ ಗುರುಲಿಂಗನ ಹೊಲವನ್ನು ಪಡೆಯಬೇಕೆಂದರೆ ಅವರ ತಮ್ಮ ಅರ್ಜುನ ಅಡ್ಡವಾಗಿ ಬರುತ್ತಿದ್ದಾನಲ್ಲ. ಏ ಅರ್ಜುನ, ತಂಗಾಳಿಯಾಗಿ ನಿಮ್ಮ ಮನೆ ಹಬ್ಬ, ಬಿರುಗಾಳಿಯಾಗಿ ನಿನ್ನ ತಮ್ಮನ ಸ್ನೇಹ ಬಯಸಿ, ಸೊಂಟರ ಗಾಳಿಯಾಗಿ ನಿಮ್ಮ 3 ಎಕರೆ ಹೊಲವನ್ನು ದೂರದಿದ್ದರೆ ನನ್ನ ಹೆಸರು ಜಯರಾಜನೇ ಅಲ್ಲ. ಏ ಕುಲ್ಕರ್ಣಿ, ಬಣ್ಣು ಯಪ್ಪ, ಏನಾತ ಹೇಳು ಯಪ್ಪ. ಆ ಅರ್ಜುನ ತೀರನಾಗಿ ಬಂದು ನಮ್ಮ ಆಳುಗಳನ್ನು ಹೆದರಿಸಿ ಬೆದರಿಸಿ ಹೋದ ನಂತರನೇ ಅಂತ ನಿಮ್ಮಂತ ಹುಲಿ ಎದುರಿಸೋ ಗಂಡು ಇನ್ನು ಹುಟ್ಟಿಲ್ಲ ಯಪ್ಪ, ಹುಟ್ಟಂಗೂ ಇಲ್ಲ. ಅದಕ್ಕ ಅಂತೇಳಿ ಒಂದೇ ಒಂದು ಮಾತು ಮಾತಾಡಿದೆಪ್ಪ, ಅದ ಮನಸ್ಸು ಎತ್ತು ಹಂಗ ಹೊಸಕಿ ಹಾಕುವುದಷ್ಟೇ ಅಲ್ಲ ಕುಲ್ಕರ್ಣಿ, ನನ್ನನ್ನು ಕೊಂಡರೆ ಸಾಕು, ಭಯದಿಂದ ಸಾಯಬೇಕು ಅವನು, ಆ ರೀತಿ ಮಾಡುತ್ತೇನೆ ಅಂತ ಏನ್ ಕೆಲಸ ಮಾಡೋ ಮನುಷ್ಯರನ್ನ ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತೈತಿಯಪ್ಪ ನಮಗ. ಅವ್ರನ್ನ ಸಾವುಕಾರ ಸಣ್ಣ ಎಮ್ಮೆ ಹಗ್ಗ ಹರ್ಕೋದು ಅಷ್ಟ, ಹಣ ಇದ್ದವ್ರ ಹೆಚ್ಚಾಗಿ ಬದುಕುವುದಿಲ್ಲ. ಅಂತವ್ರಿಗೆ ಹೆಂಗ ಹೊಸಕ್ ಆಗ್ಬೇಕಂದ್ರ ನಮಗ್ ಗೊತ್ತೈತಿಯಪ್ಪ, ಹೇಳಿ ಕೊಡ್ತೀನಿ ನನಗೆ. ಏ ಕುಲ್ಕರ್ಣಿ, ಎಣ್ಣೆ ಹಚ್ಚದ ಮಾತ್ರಕ್ಕೆ ನನ್ನದೇ ರಾಜ್ಯ ಭಾರವೆಂದು ಈ ಊರಲ್ಲಿ ರಾಜ್ಯ ಭಾರ ಮಾಡಲು ಮುಂದಾದರೆ ಮತ್ತು ತುಂಬಿದ ಬಂದೂಕಿನಿಂದ ಸತ್ತಿಲ್ಲದೆ ಅವನನ್ನು ಯಮ ಲೋಕಕ್ಕೆ ಕಳಿಸಿ ಬಿಡುತ್ತೇನೆ. ಮತ್ತು ತುಂಬಿದ ಬಂದೂಕಿನಿಂದ ಸತ್ತಿಲ್ಲದೆ ಯಮ ಲೋಕ ಕಳಿಸಲು ಇದರೇನು ಆದರದ ಪಿಂಡ ಎಂದು ತಿಳಿದುಕೊಂಡೆಯ ಬಚ್ಚೆ. ಕನ್ನಡ ನಾಡಿನ ಪತಿವ್ರತೆಯ ಉದರದಲ್ಲಿ ಜನಿಸಿದ ಗಟ್ಟಿ ಪಿಂಡ, ನಿನ್ನ ಬಂದೂಕಿನ ಗುಂಡಿಗೆ ಹೆದರುವ ಗಂಡಲ್ಲ. ನಿನ್ನಂತ 100 ಮಂದಿ ಬಂದೂಕು ಹಿಡಿದು ಬಂದ ನಂತರ ಅವರ ಎದೆ ಗುಂಡಿಗೆಯನ್ನು ಸೆಳ ಅವರ ಬಿಸಿ ರಕ್ತವನ್ನು ಕುಡಿಯುವ ಕಣ್ಣು ಗದಿಗಳ ಕಂಡ ಕಣ್ಣು ಗುಂಡಿಗೆ ಇರುವ ಅರ್ಜುನ ಇವನು. ಹುಷಾರ್ ಅರ್ಜುನ, ನಿನ್ನಂತ 100 ಗುಂಡಿಗೆಯರ ಗಂಡು ನನ್ನ ಮನೆಯಲ್ಲಿರುವಾಗ ನೀನೇನು ನನ್ನನ್ನು ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಎಚ್ಚರ, ವೈಚರ್ಮ ಸುಲೀಲಕ್ಕೆ ಇದ ನೀನು ಸಾಕಿದ ಕುರಿಮರಿ ಅಂದುಕೊಂಡೆಯ ಕೆರಳಿದ ಸಿಂಹ. ಮದ ತುಂಬಿದ ನಿಮ್ಮಂತ ಮದ್ದಾನೆಗಳನ್ನ ಬೆನ್ನತ್ತಿ ಬೇಟೆಯಾಡಿ ನಿಮ್ಮ ಹಸಿ ಮಾಂಸವನ್ನು ಹರಿದು ತಿನ್ನುವ ಹಸಿದ ಹೆಬ್ಬುಲಿತನ ಇವನು. ನಿಮ್ಮಂತ ಹುಲಿಗಳನ್ನು ಸಾಕಿ ಸಲುವಿದ ಸಾಹುಕಾರ ನಾನು. ಒಂದು ವೇಳೆ ಆ ರೀತಿ ಮಾತನಾಡಿದರೆ ಸದ್ಯದಲ್ಲಿ ನಿನ್ನನ್ನು ಯಮ ಲೋಕಕ್ಕೆ ಕಳಿಸಿಬಿಡುತ್ತೇನೆ.
ತಮ್ಮ ಹೆಪ್ಪುಳಿ ಅಂತೇಳಿ ನಮ್ಮ ಸಾವುಕಾರನ ಮುಂದೆ ಬಾಳ ಮರ್ಯಾಕ್ ಹೋಗ್ಬೇಡ ನಿನ್ನ ಹೊಂಚಿ ಹಾಕಿ ಬಿಡ್ತಾರ ಹುಷಾರಿರ. ಏ ಕುಲಕರ್ಣಿ, ಅಂಗಾಲ ಹುಣ್ಣಿಗೆ ಕನ್ನಡಿ ಹಾಕಬೇಕಲೇ ಮಗನ. ಜನ ಇದ್ದಾಗ ನರಿಯಂತೆ ಮಾತನಾಡಿ, ಜನ ಇಲ್ಲದಿದ್ದಾಗ ನಾಯಿಯಂತೆ ಬಗಲುವ ನಾಯಿ ನನ್ನ ಮಗ ನೀನು. ಏನು ಗೊತ್ತಿಲ್ಲದರ ನಾಟಕ ಮಾಡ್ತೀಯ ನೀನು. ನಿನ್ನ ಸಾಹುಕಾರ ಸೇರಿ ಮತ್ತೊಬ್ಬರ ಹೊಲಕ್ಕೆ ಬೇಲಿ ಹಾಕಿ ಬರೋದಕ್ಕೆ ನಾಚಿಕೆ ಆಗುವುದಿಲ್ಲವೇ ನಿಮ್ಮ ಹೆಸಿ ಜನ್ಮಕ್ಕೆ? ಅಂದೇ ನಿಮ್ಮ ಆಸ್ತಿಗೆ ನಿಮ್ಮ ಅಣ್ಣನಿಗೆ ಹೇಳ್ತೀನಲ್ಲ, ನಿಮ್ಮ ಹೊಲಕ್ಕೆ ಎರಡರಷ್ಟು ಹಣ ಕೊಡ್ತೇನೆಂದು. ಆಫ್ಟರ್ ಆಲ್ 3 ಎಕರೆ. ಲೇ ಜಯರಾಜ್, ನೀನು ತಿಳಿದುಕೊಂಡಿರುವುದು ನಿನ್ನ ತಿಳಿಗೇಡಿತನ. ಒಂದು ದೊಡ್ಡ ಬೃಹತ್ ಬಂಡೆ ಕಲ್ಲನ್ನು ನಿರ್ಮಿಸಲು ಒಂದು ಸಣ್ಣ ಕಲ್ಲು ಸಾಕು. ಅದಕ್ಕೆ ಬಲ್ಲವರು ಹೇಳಿದ್ದಾರೆ, ಸಣ್ಣಿಗೆ 1000 ಬಲ ಅಂತ. ಲೇ ಜಯರಾಜ್, ನಿನ್ನ ಹತ್ತಿರ ಫ್ಯಾಕ್ಟ್ರಿ ಕಟ್ಟಲಿಕ್ಕೆ 300 ಎಕರೆ ಜಮೀನಿದ್ದರು. ನಿನಗೆ ಬೇಕಾಗಿರುವುದು ನನ್ನ 3 ಎಕರೆ ಜಮೀನನ್ನುವುದನ್ನು ಮಾತ್ರ ಮರಿಬೇಡ. ಏಯ್, ಅದನ್ನರ್ಥ ತಾನೇ ಬೇಲಿ ಹಾಕಿಸಿದ್ದು. ಏ ಕುಲಕರ್ಣಿ, ಈಗಲೂ ಕಾಲ ಮಿಂಚಿಲ್ಲ. ನಿನಗೆ ಎಷ್ಟು ಹಣ ಬೇಕು ಅಷ್ಟು ಕೇಳು, ಕೊಡಲು ನಾನು ಸಿದ್ಧನಿದ್ದೇನೆ. ಆದರೆ ಕೊಡುವುದಿಲ್ಲವೆಂದು ಮಾತ್ರ ಹೇಳಬೇಡ. ಏ ಜಯರಾಜ್, ನಿನ್ನಂತೆಯೇ ಹಮ್ಮಿನಿಂದ ಹಾರಾಡಿದ ಕೌರವ ಪಾಂಡವರನ್ನು ಸಾಯಿಸಲಿಕ್ಕೆ ಅರಗಿನಿ ಮನೆಗೆ ಕಳಿಸಿ ಪಾಂಡವರು ಸತ್ತರೆಂದು ಗುರುಕುಲ ಸಿಂಹಾಸನಕ್ಕೆ ಚಕ್ರವರ್ತಿಯಾಗಿ ಕೊನೆಗೊಂದು ದಿನ ಭೀಮನಿಂದ ತೊಡೆ ನಡೆಸಿಕೊಂಡು ಬೆದ್ದೆಂದು ನೆನಪಿರಲಿ. ನಿನ್ನ ಈ ಸೊಕ್ಕಿನ ಮಾತುಗಳಿಂದ ನೀನು ಸರ್ವನಾಶ ಆಗೋಗ್ತೀಯ ನೋಡು. ಏ ತಮ್ಮ ಅರ್ಜುನ, ನಿನ್ನ 3 ಎಕರೆ ಹೊಲಕ್ಕ 3 ಲಕ್ಷ ರೂಪಾಯಿ ಕಿಮ್ಮತ್ ಕಟ್ತು. ಮತ್ತೆ ನಿನ್ನ ತಮ್ಮ ಸಾಲಿ ಕಲಿಯಾಕೈತಾನ, ಅವು ಒಟ್ಟು ದುಡ್ಡನ್ನು ಕೊಡ್ತು. ಆದರ ನಿನ್ನ ಏರ್ಪಾಟ್ ಮಾಡಾಕ ಹುಡುಗಿನ ಒಂದು ತರ್ತು. ಹೆಣ್ಣು ಹೆಂಡಕ್ಕೆ ಮಾರು ಹೋಗಿ ಹೊಲಸು ತಿನ್ನುವ ಹೇಸಿ ಕೆಲಸ ಮಾಡುವನಲ್ಲ ಈ ಅರ್ಜುನ. ಇನ್ನೊಂದು ಸಾರಿ ನನ್ನ ಮುಂದೆ ಇಂಥ ಹೊಲಸು ಮಾತನಾಡಿದರೆ ನಿನ್ನ ಕುತ್ತಿಗೆ ಚಿಕ್ಕಿ ರಗತನ ಕುಡಿತೀನಿ ಮಗಳ. ತಮ್ಮ ಏ ಕುಲಕರ್ಣಿ, ತಮ್ಮ ಮುಪ್ಪಾನ ಮುದುಕದೇನು ಹಂಗ ನುಗ್ಸಾಕ್ ಹೋಗ್ಬೇಡ. ಹೂ ಅನ್ನೋದಕ್ಕಂದ್ರ ಹೆಣ್ಣು ಬೇಡ ಅಂದ್ರ ಬಗೆಹರಿಸ್ಕೊಳು. ಹಂಗ ಸಿಟ್ಟಿ ಬರಕ್ ಹೋಗ್ಬಿಡು ತಮ್ಮ. ಏ ಕುಲಕರ್ಣಿ, ಬಗೆಹರಿಸುವ ಕೆಲಸ ಮಾಡಿದ್ದು ನೀನು, ನಿನ್ನ ಸಾಹುಕಾರ. ನೀವೇ ಒಂದು ತೀರ್ಮಾನಕ್ಕೆ ಬನ್ನಿ. ಏ ಕುಲಕರ್ಣಿ, ಇವನಿಗೆ ಎಷ್ಟು ಬೇಕು ಅಷ್ಟು ಹಣ ಕೊಟ್ಟು ಕಳಿಸು. ಬಟ್ ಆದ್ರೆ ಆ ಹೊಲ ನನಗೆ ಬೇಕು ಅಷ್ಟೇ. ನೀನೇ ಮಾತನಾಡಿ ಮುಗಿಸು. ನೋಡ್ತಮ್ಮ ಅರ್ಜುನ, ಅಣ್ಣ ನೀನು 3 ಎಕರೆ ಹೊಲ 3 ಲಕ್ಷ ರೂಪಾಯಿ ಕೊಡ್ತೀವಂತ ಆಗಾನು ಹೋಗಿ ಈಗ ಅವ್ನು ಹೇಳಕ್ ಹತ್ತೀನಿ. ಸುಳ್ಳು ನಮಗ್ ನಿಮಗ ವಾದ ಯಾಕ, ಜಗಳ ಯಾಕಬೇಕು ತಮ್ಮ? ಹೋಗ್ರಿ ನೀವು ತಮ್ಮಗ ನೌಕರಿಗಾರ ಒಂದಿಷ್ಟು ರೊಕ್ಕ ಕೊಡ್ತೀವಿ. ತಮ್ಮ ಲೇ ಕುಲಕರ್ಣಿ, ಬೇಡುವ ಬಡವನಿಗೆ ಸಾಕೆನ್ನುವುದು ಗೊತ್ತೇ ಆಗುವುದಿಲ್ಲ ಅಂದಾಗ ನೀವೇ ಎಷ್ಟು ಕೊಡ್ತೀರಾ ಅಂತ ಹೇಳಿ. ಲೇ ತಮ್ಮ, ನಾವು ಮಾತಾಡ್ತೀನಿ ನೀನ ಮಾತಾಡಿ ಹೇಳ್ಬಿಡು ಅಂತೆಲ್ಲ. ಲೇ ಕುಲಕರ್ಣಿ, ನೀನು ನಿನ್ನ ಸಾಹುಕಾರ ಸೇರಿ ನನ್ನ ಹೊಲಕ್ಕ ಬೆಲೆ ಕಟ್ಟಿದಕ್ಕೆ ನನಗೆ ಒಪ್ಪಿಗೆ ಐತಿ. ಆದರೆ ನಂದು ಒಂದು ಕಂಡೀಷನ್ ಐತಿ. ಅದಕ್ಕೆ ಒಪ್ಪಿದರೆ ಮಾತ್ರ ನಾನು ರೆಡಿ. ಇದು ತಮ್ಮ ಮಾತ್ರ ಆಪ್ ಹುಟ್ಟಿದಂಗ. ಮತ್ತೇನಲ್ಲ ನಿನ್ನ ಕಂಡೀಷನ್? ನೀನು ಕೇಳಿದಷ್ಟು ಹಣ ಕೊಡಲು ಸಿದ್ಧರಾಗಿರುವಾಗ ಮತ್ತ್ಯಾಕಲೆ ನಿನ್ನ ಕಂಡೀಷನ್?
ನೋಡು ಕುಲಕರ್ಣಿ, ನೀವು ಫ್ಯಾಕ್ಟರಿ ಕಟ್ಟುತ್ತಿರುವುದರಿಂದ ಕಲಿತವರಿಗೆ ಉದ್ಯೋಗ ಸಿಗುತ್ತದೆ ಏನೋ ನಿಜ. ಆದರೆ ಸರ್ಕಾರಿ ಫ್ಯಾಕ್ಟರಿ ಕಟ್ಟಲಿಕ್ಕೆ ನಿಗದಿ ಮಾಡಿರುವ ಜಮೀನು ಪಾಲು ಇಲ್ಲವೇ ಬಂಜರ ಭೂಮಿಯನ್ನ ನೀವು ಫಲವತ್ತತೆ ಭೂಮಿಯನ್ನ ಉಪಯೋಗಿಸುತ್ತಿದ್ದೀರಲ್ಲ, ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನೋಡ್ತಮ್ಮ, ಕಾನೂನಿನ ಮುಂದೆ ನಾವು ಏನೋ ಮಾಡಕ್, ಕಾನೂನು ಪ್ರಕಾರ ಹೋದ್ರೆ ನೀನು ಹೊಲಾನು ಸಿಗಂಗಿಲ್ಲ, ಮಣ್ಣು ಸಿಗಂಗಿಲ್ಲ. ನಾವು ಹೇಳಿದ ಮಾತಿಗೆ ಹೂ ಅಂದ್ ಬಿಡು, ಏನ್ ಸುದ್ದಿ ಮಾಡಕ್ ಹೋಗ್ಬೇಡ. ಏ ಅರ್ಜುನ, ದುಡ್ಡು ಕೊಟ್ಟರೆ ಈ ದುನಿಯಾದಲ್ಲಿ ಸರ್ಕಾರ ಕಾನೂನು ಕಣ್ಣು ಮುಚ್ಚಿಕೊಂಡು ಕುಳಿತುಕೊಳ್ಳುತ್ತದೆ. ಅದರಲ್ಲಿ ನೀನು ತಲೆ ಕೆಡಿಸಿಕೊಳ್ಳಬೇಡ. ತಲೆ ಕೆಡಿಸಿಕೊಂಡು ಅಡಿಪಾಯದಲ್ಲಿ ಸಿಕ್ಕಾಕಿಕೊಂಡು ಸಾಯಬೇಡ ನಮ್ಮ ಕೈಯಲ್ಲಿ. ಕುಲಕರ್ಣಿ, ಇವನು ಕೇಳಿದಷ್ಟು ಹಣ ತಂದು ಕೊಟ್ಟು ಬಿಡು. ಆಯ್ತು ಏನಾರು ಇದ್ರಾಗ 3 ಲಕ್ಷ ಚೆನ್ನಾಗಿ ಅನುಭವ ಮಾತಾಡಿ ಹೋಗ್ತೇವೆ, ಜಾಗ ತಗೋತೀವಿ. ಕುಲಕರ್ಣಿ, ನೋಡು ಜಯರಾಜ್, ನೀವು ಕೊಡುತ್ತಿರೋ ಈ ಹಣವನ್ನ ನಿನ್ನ ಹತ್ತಿರ ಇಟ್ಟುಕೊಂಡು ಅಟ್ಲೀಸ್ಟ್ 3 ದಿನ ತಿಂದು ಬದುಕಿ. ನಾನು ಮತ್ತೆ 3 ದಿನ ಇಲ್ಲಿಗೆ ಬರ್ತೀನಿ. ಏನು, ಐ ಕಮ್ ಬ್ಯಾಕ್ ಆಫ್ಟರ್ 3 ಡೇಸ್. ನೀವು ಈ 3 ದಿನದಾಗ ಈ ಹಣವನ್ನ ತಿಂದು ಬದುಕಿದ್ರ ಕೊಟ್ಟ ಮಾತಿನಂಗ ಅಪ್ಪ ಹುಟ್ಟಿದ ಮಗನಾಗಿ 1 ರೂಪಾಯಿ ರೊಕ್ಕ ತಗೊಲಾರ್ದ ನಿಮ್ಮ ಹೊಲವನ್ನ ನನಗೆ ಕೊಡ್ತೀನಿ. ಅದ ಹಣವನ್ನ ತಿಂದು ನೀವೇನಾದ್ರೆ ಸತ್ತಿದ್ರ ನಿಮ್ಮ ಹಣದ ಮ್ಯಾಗ 3 ಹೆಡಿ ಮಣ್ಣು ಹಾಕಿ ಹೋಗ್ತೀನೋ ಜಯರಾಜ್. ಏನಂತ ಇದಕ್ಕ? ಏ ಸೊಕ್ಕಿನ ಬಡವ, ನೀನು ಹೇಳಿದಷ್ಟು ಹಣ ಕೊಟ್ಟಿದ್ದೀನಲ್ಲ, ಹಾಗೆ ತಿಂದು ಬದುಕಲಿಕ್ಕೆ ನನ್ನನ್ನು ದನ ಎಂದು ತಿಳಿದುಕೊಂಡಿದ್ದೀನಲ್ಲೇ. ಅಲ್ಲೋ ತಮ್ಮ ಅರ್ಜುನ, ಅಣ್ಣ ನೀರು ಇಲ್ಲ ಟೈಮ್ನ್ಯಾಗ ನಿನಗೆ ಹಣ ಕೊಟ್ಟಿವಿ, ರೊಕ್ಕ ತಿಂದು ಬದುಕಾಕತ್ತೀನೋ ತಮ್ಮ, ಹೆಂಗ ಮಾತಾಡಕತ್ತೀನಿ? ಏ ಕುಲಕರ್ಣಿ, ಹಣ ಇದೆ ಎಂದು ಏನು ಬೇಕಾದರೂ ಕಂಡುಕೊಳ್ಳಬಹುದೆಂಬ ಸೊಕ್ಕಿನಿಂದ ಮಾತನಾಡುವುದಕ್ಕಿಂತ ತಿಳಿಯಬೇಕಾಗಿತ್ತಲೇ ಈ ರೈತನ ತಾಕತ್ತು ಏನಂತ. ಅನ್ನ ಕೊಡುವ ಪವಿತ್ರವಾದ ಭೂತಾಯಿ ಒಡಲನ್ನೇ ಮಾರಿಕೊಳ್ಳಲಿಕ್ಕೆ ಹೊರಟಿದಿರುವೆನಲ್ಲ, ನಿಮ್ಮಂತವರು ಹಣದ ಪರ್ಮಿಷನ್ ಇಂದ ಕಾನೂನು ಪರ್ಮಿಷನ್ ಅನ್ನು ಕಂಡುಕೊಳ್ಳಬಹುದು. ಆದರೆ ಹಗಲು ರಾತ್ರಿ ಅನ್ನದ ಭೂತಾಯಿ ಒಡಲಲ್ಲಿ ದುಡಿಯುವ ನಮ್ಮಂತ ರೈತರ ಒಡಲಿಗೆ ಏನಾದರೂ ಕೈ ಹಾಕಲಿಕ್ಕೆ ಬಂದ್ರ ನಿಮ್ಮನ್ನ ಹತ್ತು ಹಂಗ ಹರದತಿ ಅಂತ ಐತಲ್ಲ, ಹಂಗ ಹರದತಿಯಿಂದ ಬಿಟ್ಟೆವು. ಎಚ್ಚರ. ಏ ಸಕ್ಕಿನ ಬಡವ, ಹತ್ತಿನ ಹಾಗೆ ಹರಿದು ತಿನ್ನಲು ಬಂದರೆ ಸತ್ತಿನಲ್ಲಿ ನಿನ್ನನ್ನು ಯಮಲೋಕಕ್ಕೆ ಕಳಿಸಿ ಆಮೇಲೆ ನಿಮ್ಮ ಗೋರಿಯ ಮೇಲೆ ನಿಂತು ಭಾಷ್ಯ ಮಾಡಬೇಕಾಗುತ್ತದೆ. ಬಲು ಎಚ್ಚರದಿಂದ ಮಾತನಾಡಲೇ ಮಗನ. ಏ ಜಯರಾಜ್, ಎದೆಯು ಬಿಸಿ ಕೊಬ್ಬಿನಿಂದ ಮಾತನಾಡಿದೆ. ಆದರೆ ನನ್ನ ಹೊಲದಲ್ಲಿ ಬೆಳೆಯುವ ಕಸದಂತೆ ಕಿತ್ತಿಸುವುದು ವಾಸಕ್ಕೆ ಹಾಕಿ ಬಲ್ಲೆ. ಅನ್ನ ಕೊಡುವ ಪವಿತ್ರವಾದ ಭೂತಾಯಿಯನ್ನು ಮಾರಿಕೊಳ್ಳಲಿಕ್ಕೆ ನನ್ನೇನು ನಿನ್ನಂತ ಬಂಡ ತಾಯಿ ಕಂಡ ರಾಜಕಾರಣಿ ಎಂದು ತಿಳಿದುಕೊಂಡೆಯ? ಹೇಗಿಲ್ಲ ಯೋಗಿ ಇವನು. ಮೇಮ್ ಜನ್ಮಕ್ಕೆ ಬೆಂಕಿ ಹಾಕ. ಲೇ ಅರ್ಜುನ, ನಿನ್ನ ಮೂರ್ಖತನದ ಮಾತಿಗೆ, ನಿನ್ನ ಮೂರ್ಖತನ
ಧ್ಯಾನದ ಯುಗವಲ್ಲ, ಇದು ಕಲಿಯುಗ. ತಲೆ ಇರೋರ ಕಲಿಯುಗ, ತಲೆ ತೆಗೆಯುವರ ಕಲಿಯುಗ ಅಂದಾಗ ನೀನು ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ. ತಲೆ ಕೆಡಿಸಿಕೊಂಡು ನಮ್ಮ ಕೈಲಿ ಸಿಕ್ಕು ಸಾಯಬೇಡ. ನೆನಪಿರಲಿ ಮಗನ. ಲೇ ಜಯರಾಜ್, ಇದು ಕುರಿ ಮರಿ ಅಲ್ಲವೇ? ನಿಮ್ಮಂತ ರಾಕ್ಷಸರನ್ನು ಬೇಟೆಯಾಡಲು ಹೊಂಚು ಹಾಕಿ ಕುಳಿತಿರುವ ಹುಲಿ. ಹುಲಿ ನಿಮ್ಮಂತ ಹಿಂಡು ಹುಲಿಗಳನ್ನು ಸಾಕಿ ಸಲುವಿದ ಸಾವು ಕಾರಣ. ನೀನೇನು ಚಂಡತನದಿಂದ ಬಂಡ ಧೈರ್ಯ ಮಾಡಿ ಹಿಂಡದಗಲಿದ ಕುರಿಯಂತಾಗೋ ಗೋವಿನಂತಾಗೋದು ನಿನ್ನ ಸ್ಥಿತಿ. ಏ ಜಯರಾಜ್, ಹಂಗೆನ ಮಾತ್ರಕ್ಕೆ ಚಿತ್ತಿಗೆ ಬಿದ್ದರೆ ಪ್ರಾಣ ಹೋದರೂ ಹಿಂಜರಿಯುವನಲ್ಲ. ಈ ಪಣ ದೊಡ್ಡ ಜಗದಂಕಮಲ್ಲ ಅರ್ಜುನ. ಅಲ್ಲೋ ತಮ್ಮ ಅರ್ಜುನ, ನಮ್ ಸಮಾಧಾನ ಮಾಡಾಕತ್ತಿಲ್ವೋ ಯಪ್ಪ? ಸ್ವಲ್ಪ ಸಮಾಧಾನ ಮಾಡ್ಕೊಂಡು ತಾಳ್ಮೆ ತಗೋ ಒಂದ್ ಸ್ವಲ್ಪ. ಲೇ ಕುಲ್ಕರ್ಣಿ, ಹೋಗುವವನ್ನ ಮುಂದ ಒಂದ್ ಮಾತು ಹೇಳ್ತೀನಿ, ಚೆನ್ನಾಗಿ ನೆನಪಿಟ್ಟುಕೋ. ಉತ್ತರ ಕರ್ನಾಟಕದ ಹೆಬ್ಬಾಗಿಲೆಂದು ಹೆಸರುವಾಸಿಯಾಗಿರುವ ಸಂತ ಶಿಶುನಾಳ ಶರೀಫ ಅಂಬಿಗರ ಚೌಡಯ್ಯ ಸಂಗೀತ ಸಾಹಿತ್ಯಕ್ಕೆ ಹೆಸರುವಾಸಿಯಾಗಿರುವ ಹಾವೇರಿ ಜಿಲ್ಲಾ ಬಾಡ ಗ್ರಾಮದಲ್ಲಿ ಜನಿಸಿ ತನವ ಒಲವನ್ನು ಮಾಡಿ ಮನವ ನೇಗಿಲವನ್ನು ಮಾಡಿ ತನ್ವೀರ ಎಂಬ 2 ಎತ್ತುಗಳನ್ನು ಕಟ್ಟಿ ಜ್ಞಾನ ಜ್ಯೋತಿಯಿಂದ ಹಗ್ಗ ಕುಣಿಕೆಯನ್ನು ಮಾಡಿ ಕುಲ ಕುಲವೆಂದು ಬಡಿದಾಡದರಿ ನಿಮ್ಮ ಕುಲದ ನೆಲೆಯನ್ನಾದರೂ ಬಲ್ಲಿರ ಎಂದು ಮಾನವ ಕುಲವನ್ನು ಬೆತ್ತಿರಯ್ಯ ಎಂದು ಇಡೀ ವಿಶ್ವಕ್ಕೆ ಐಕ್ಯತೆ ವೇದಿಕೆ ಸಾರಿದ ಶ್ರೀ ಭಕ್ತ ಕನಕದಾಸರಿಗೆ ದಾಸ ಶ್ರೇಷ್ಠ ಅಂತರ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಕಡುಬಡವನಯ್ಯ. ಎನ್ನ ಕಾಲವೇ ಕಂಬ, ಎನ್ನ ದೇಹವೇ ದೇಗುಲ, ಎನ್ನ ಶಿರವೇ ನಿನ್ನ ಗುಡಿಗೆ ಬಣ್ಣ ಕಲಸವಯ್ಯ. ಕೂಡಲ ಸಂಗಮ ದೇವ ಎಂದು ವಚನಾಂಕಿತವನ್ನು ನುಡಿದು ಕರ್ನಾಟಕದ ಸಂಸ್ಕೃತದ ರಾಯಭಾರಿ ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರಿಗೆ ವಚನ ಶ್ರೇಷ್ಠ ಅಂತರ. ಅಂಧರಾದರೂ ಕೂಡ ಅಂತರಾಳದಲ್ಲಿ ಕಂತರೆದು ಜಗದ ಅಂಧಕಾರವನ್ನು ಕಳೆಯಲು ಸಾವಿರಾರು ರಾಗಗಳನ್ನು ರಚಿಸಿ ಆ ರಾಗಕ್ಕೆ ಸಾಹಿತ್ಯ ಹಾಗೂ ಚೈತನ್ಯವನ್ನ ತುಂಬಿದ ಗದುಗಿನ ಗಾನಯೋಗಿ ಪಂಡಿತ ಪಂಚಾಕ್ಷರಿ ಪುಟ್ಟರಾಜ ಗವಾಯಿಗಳಿಗೆ ಸಂಗೀತ ಶ್ರೇಷ್ಠ ಅಂತರ. ಆದರೆ ಹಗಲಿರುಳೆನ್ನುವುದು ಭೂತಾಯಿ ಒಡಲಲ್ಲಿ ದುಡಿದು ಇರುವ 84 ಲಕ್ಷ ಜೀವರಾಶಿಗಳಿಗೆ ಅನ್ನವನ್ನು ನೀಡಿ ಭಾರತ ದೇಶದ ಬೆನ್ನೆಲುಬು ರೈತ ಎಂದು ಪರ ರಾಷ್ಟ್ರದಿಂದ ಕರೆಸಿಕೊಳ್ಳುವ ಈ ಅನ್ನದಾತನಿಗೆ ರೈತ ಶ್ರೇಷ್ಠ ಅಂತಾರ. ಲೇ ಜಯರಾಜ್, ನೀನು ಕೊಡುವ ಹಣ ನನ್ನ ಹೊಲದಲ್ಲಿ ಬೆಳೆಯುವ ಕರಿಗೆ ಪತ್ರಿಗೆ ಸಮ. ಸುನಾಮಿ, ಸುಂಟ್ರ ಗಾಳಿ, ಬಿರುಗಾಳಿ ಯಾವತ್ತೋ ಒಂದ್ಸಾರಿನೇ ಬರೋದು. ಅದು ಬರುತ್ತೆ ಅನ್ಬೇಕಾದ್ರೆ ಒಂದ್ ಭಯ ಇರುತ್ತೆ, ಬಂದು ಹೋದ್ಮೇಲೆ ಒಂದು ಹವ ಇರುತ್ತೆ. ನಾನ್ ಬರೋವರೆಗೂ ಮಾತ್ರ ನಿಮ್ ಹವ, ನಾನ್ ಬಂದ್ಮೇಲೆ ಅಂದೇ ಹವ. ಬರ್ತೀನಿ. ಬಂದ ನನ್ನ ಮಗ ಅಂತೀನಿ ಅರ್ಜ ಸಾವುಕಾರಿ ಒತ್ತ ನೋಡಿ ಹೊಂಚಿದ್ರೆ ಹಾಕಿದ್ರೆ ಅದ್ ನಡೀರಿ ಹೋಗೋಣ. ಏ ಕುಲಕರ್ಣಿ, ಮುಚ್ಚಲೇ ಬಾಯ್ನ. ಏ ಅರ್ಜುನ, ಅಂದು ಕೌರವರು ಪಾಂಡವರ ಸೇಡಿಗಾಗಿ ನನ್ನ ಭೂಮಿಯಲ್ಲಿ ಮಣ್ಣು ಮುಚ್ಚಿದ್ದು ನಿನಗೆ ಗೊತ್ತಿಲ್ಲವೇ? ಹಿರಣ್ಯ ಕಸಪ್ಪಿನ
ತಮ್ಮನ ಸೇಡಿಗಾಗಿ ದೇವಾನು ದೇವತೆಗಳನ್ನು ಮಣ್ಣು ಕೊಲೆ ತೆಗೆದುಕೊಳ್ಳುವುದು ನಿನಗೆ ನೆನಪಿಲ್ಲವೇ? ಅಂದಾಗ ನರಸಿಂಹನ ಕೈಯಲ್ಲಿ ಇದೇ ಸೇಡಿಗಾಗಿ ನಿಮ್ಮ ಮನೆತನವನ್ನು ಸರ್ವನಾಶ ಮಾಡುವವರೆಗೂ ಈ ಜಯರಾಜನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಸಾವುಕಾರ ಅದನ್ನ ನಾವು ಮುಂದೆ ಮಾತಾಡೋಣ, ನಡೀರಿ ಹೋಗೋಣ. ಆಯ್ತು, ನಡೆ ಹೋಗೋಣ. ನಮ್ಮ ಪ್ರೀತಿಯ ಮಾವನಾದ ಸಂಗಯ್ಯ ಮಾವ ಗಣಪತಿ ಅವ್ರು 100 ರೂಪಾಯಿ ಕೊಟ್ಟಿರ್ತಾರೆ. ಸುರೇಶ್ ತಳಗಡಿ ಅವರು 50 ರೂಪಾಯಿ ಕೊಟ್ಟಿರ್ತಾರೆ. ಕರಿಯಪ್ಪ ಡವಳೇಶ್ವರ ಅವರಾದ್ರೂ 100 ರೂಪಾಯಿ ಕೊಟ್ಟಿರ್ತಾರೆ. ಅವ್ರಿಗೂ ತುಂಬಾ ಧನ್ಯವಾದ. ಜೈ ಹನುಮಾನ್ ನಾಟ್ಯ ಸಂಘ ಸಂಘನಟ್ಟಿ ಹಾಸ್ಯ ಕಲಾವಿದರು ಇವರಾದರೂ ನನ್ನ ಅಲ್ಪ ಕಲೆಯನ್ನು ಕಂಡು 100 ರೂಪಾಯಿಯನ್ನು ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ದಡ್ಡೆವ ತಾಯಿ ಕೃಪಾ ಆಶೀರ್ವಾದವನ್ನು ಕೊಟ್ಟು ಕಾಪಾಡಲೆಂದು ಕೇಳುತ್ತೇನೆ. ಜೈ ಹನುಮಾನ್ ಎಲೆಕ್ಟ್ರಿಕಲ್ ಸಂಘನಟ್ಟಿ ಪ್ರಕಾಶ್ ಅವರಾದ್ರು 50 ರೂಪಾಯಿ ಕೊಟ್ಟು ಅವ್ರಿಗೂ ತುಂಬಾ ಧನ್ಯವಾದ. ಆತ್ಮೀಯ ಕಲಾಪ್ರೇಮಿಗಳು, ಈ ನಾಟಕದ ಮಾಲಕರು ನಾಗೇಶನ ದಲಾಲ್ ಅವರು ಕೂಡ ಸಂಗೀತ ಬಳಿಕ 101 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ಜೈ ಹನುಮಾನ್ ನಾಟ್ಯ ಸಂಘನಟ್ಟಿ ಇವರಾದರೂ ಕೂಡ ನನ್ನ ಅಲ್ಪ ಕಲೆಗೆ ಬೆಲೆ ಕೊಟ್ಟು 101 ರೂಪಾಯಿ ಯಾರು ಹಾಕಿದ್ರೆ ಅವರಿಗೆ ತುಂಬಾ ತುಂಬಾ ಋಣಿ ಆಗಿದೆ. ಇದೇನಿದು ಹೊತ್ತು ನಿಂತಿ ಮೇಲೆ ಬಂದ್ರು ಕೂಡ ಮಾವ ಇನ್ನೂ ಬರೋಲ್ಲ. ಏನ್ ಮಾಡೋದು? ಹೊಲ್ದಾಗ ನೋಡಿದ್ರೆ ಕೆಲಸ ಬಾಳ ಐತಿ. ಮಾವ ಎಲ್ಲಿದೆ? ಬೇಗ ಬಾ ಮಾವ. ಮುಂಜಾನೆಯ ತಂಪಿನಲ್ಲಿ ಸೂರ್ಯನ ಕಿರಣಗಳಿಗೆ ನವಿಲು ಗರಿ ಬಿಚ್ಚಿ ನಿಂತಂತೆ ಏನಿವಳ ಸೌಂದರ್ಯ! ಓಹೋ, ಇವಳ ಸೌಂದರ್ಯವನ್ನು ನಾನು ನೋಡಲೇಬೇಕಲ್ಲ. ಏ ಮಿಸ್ಟರ್, ಯಾರೋ ನೀನು? ಕೂಲಿ ನುಗ್ಗಿದ ಹಾಗೆ ನುಗ್ಗಿ ಒಂದು ಒಂಟಿ ಹೆಣ್ಣಿನ ಜೊತೆಗೆ ಎತ್ತಿ ವರ್ತಿಸುತ್ತಿರುವೆ ಅಲ್ಲ? ನಿನ್ನ ಹೆಸರೇನು? ನನ್ನ ಹೆಸರು ಇಂಗ್ಲಿಷ್ ನೇಮ್ ಟು अर्थ की, हिंदी से नाम जमीन का अरस. ಕನ್ನಡದಲ್ಲಿ ನನ್ನನ್ನು ಈ ಪೃಥ್ವಿಗೆ ರಾಜ ಅಂತಾರೆ. ಇನ್ನು ನಾನು ಯಾರ? ಈ ಊರಿನ ಗರ್ಭ ಶ್ರೀಮಂತ, ಜಯರಾಜನ ಆಪ್ತ ಸ್ನೇಹಿತ. ಇನ್ನು ನಿನ್ನಂತ ರಸ ತುಂಬಿದ ಹೆಣ್ಣಿನ ಸುವಾಸ
ಸುವಾಸನೆ ಹೀರಲು ಬಂದ ರಸಿಕ ಅಂದಾಗ ನಿನ್ನಂತ ಸುವಾಸನೆ ಬೀರುವ ನಿಮ್ಮಂತ ಹೆಣ್ಣಿನ ಸುಖ ಸವಿಯಬೇಕೆಂದು ನನ್ನ ಮನಸ್ಸು ಹುಚ್ಚನಂತೆ ಎಳೆದುಕೊಂಡು ಬಂದಿದೆ. ಅದು ತಪ್ಪ? ಅದು ತಪ್ಪಲ್ವೋ? ನಾಯಿ ಅಂತೆ ಚಪ್ಪಲಿಗೆ ಬಾಯಿ ತೆರೆಯುತ್ತಿರುವಲ್ಲ, ಅದು ತಪ್ಪು. ನಡು ರಸ್ತೆಯಲ್ಲಿ ಒಂದು ಒಂಟಿ ಹೆಣ್ಣನ್ನು ತಡೆದು ನಿಲ್ಲಿಸಿ ಮಾತನಾಡಿದ್ರೆ ನೋಡಿದ ಜನ ಚಪ್ಪಲಿ ತಗೊಂಡು ಹೊಡೆಯುತ್ತಾರೆ. ಎಚ್ಚರ! ಎಚ್ಚರ! ನೋಡಿದ ಜನ ಚಪ್ಪಲಿ ತಗೊಂಡು ಬಂದು ಹೊಡೆಯೋ ಕಾಲ ಇದು ಅಲ್ಲ, ಇದು ಕಲಿಯುಗ. ಈ ಕಲಿಯುಗದಲ್ಲಿ ಕಂಡರು ಕಾಣದ ಹಾಗೆ ನರಸತ್ತ ನಾಮರ್ದಗಳ ಕಾಲ ಅಂದಾಗ ನೀನು ನನಗೆ ಎದುರಾಗಿ ನೀನು ಹೇಳಿದ ಹಾಗೆ ಕೇಳಿ ಹೋಗಲಿಕ್ಕೆ ನಾನೇನು ಷಂಡನಲ್ಲ. ನನ್ನ 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 ಈ ಶೇಡಿನ ಜ್ವಾಲೆಯಲ್ಲಿ ಮತ್ತಷ್ಟು ತುಪ್ಪ ಚೆಲ್ಲಿ ಉರಿ ಹೊತ್ತಿಸಬೇಡ. ನಿನ್ನ ಯೌವನದಲ್ಲಿ ಕಾಮಲೀಲೆಯಾಡಬೇಕೆಂಬುದೇ ಈ ಪೃಥ್ವಿರಾಜನ ಹೆಬ್ಬಯಕೆ. ಆ ನಿನ್ನ ಹೆಬ್ಬಯಕೆ ಈ ಜನ್ಮದಲ್ಲಿ ಕೂಡ ಸಾಧ್ಯವಿಲ್ಲ. ಹೆಣ್ಣೆಂದ್ರೆ ಕಾಮದ ಗೊಂಬೆ ಅಂತ ತಿಳಿದುಕೊಂಡಿದ್ದೇನೋ? ಹೆಣ್ಣು ಮಣಿದರೆ ನಾರಿ, ಮುಣಿದರೆ ಮಹಾಮಾರಿ. ಅದನ್ನು ತಿಳಿದುಕೊಂಡು ದೂರ ಸರಿಯಾಚೆ. ಸರಿಯಾಚೆ ಕೈಗೆ ಸಿಕ್ಕ ಹಣ್ಣನ್ನು ಮೇಲೆ ಎಸೆಯುವ ಷಂಡನಲ್ಲ ಈ ಪೃಥ್ವಿರಾಜ. ಕೈಗೆ ಸಿಕ್ಕ ಹಣ್ಣನ್ನು ಮನ ಬಂದಂತೆ ಕಚ್ಚಿ ಕಚ್ಚಿ ತಿನ್ನಬೇಕೆಂಬುದೇ ಈ ಪೃಥ್ವಿರಾಜನ ಹಂಬಲದ ಹಠ. ಹಂಬಲದ ಹಠ? ಕಚ್ಚಿ ಕಚ್ಚಿ ತಿನ್ನುವುದಕ್ಕೆ ಇದೇನು ರೋಡಿನಲ್ಲಿ ಬೆಳೆದಿರೋ ಹಣ್ಣಲ್ವೋ? ಮಾನವಂತರ ಮನೆತನದ ಹೆಣ್ಣು ಕಚ್ಚಿ ಕಚ್ಚಿ ತಿನ್ನಲು ಬಂದಿದ್ಯಾದ್ರೆ ಕಚ್ಚಿ ತಿನ್ನಲಿನ ಹಲ್ಲುಗಳನ್ನು ಕಿತ್ತು ಕೊಡುತ್ತಾರೆ ನನ್ನ ಮಾವಂದಿರು. ಹುಷಾರ್! ಮಾನವಂತರ ಮನೆತನ? ಈ ನಿನ್ನ ಮಾನವಂತರ ಮನೆತನದ ಹೆಣ್ಣುಗಳೇ ಮಾಡಬಾರದ ಹೇಸಿಗೆ ಕೆಲಸ ಮಾಡುತ್ತಿರುವಾಗ ನಿನ್ನದೇನು ಮಹಾ ಮಂದಿ ಇದ್ದಲ್ಲಿ ಮಮತೆಯಿಂದ ತಂಗಿ ಎಂದು ಕರೆದು ಮನೆಯಲ್ಲಿ ಅಂಗಿ ಬಿಚ್ಚಿ ಬೆತ್ತಲೆ ಮಾಡಿ ರತಿ ಕ್ರೀಡೆಯಾಡುವ ಬಂಡ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಅಷ್ಟೇ ಆಗಲೇ ದುಡ್ಡಿನ ಆಸೆಗಾಗಿ ದುಡ್ಡಿದ್ದವನ ಹತ್ತಿರ ಹೋಗಿ ದಡ್ಡತನದಿಂದ ತನ್ನ ಚೀಲ ಮಾರಿಕೊಳ್ಳುವ ಬಂಡ ರಂಡೇರಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಇಷ್ಟೇ ಸಾಕ ನಿನ್ನ ಮಾನವಂತರ ಮನೆತನದ ಇತಿಹಾಸ. ಪಾಪಿ, ವಿಕೃತ ಮನಸ್ಸಿನಿಂದ ಹೊಲಸ ಬಾಯಿಂದ ಮಾತನಾಡ್ತಿರುವೆ. ಈ ನಿನ್ನ ಮಾತುಗಳನ್ನು ಕೇಳಿ ಈ ನನ್ನ ಮನಸ್ಸನ್ನು ಎಂದಿಗೂ ಗಲೀಜು ಮಾಡಿಕೊಳ್ಳುವುದಿಲ್ಲ. ಕಂಡವರಿಗೆ ಸೆರಗ ಹಾಸುವುದಕ್ಕೆ ನಾನೇನು ಸೂಳೆ ಅಲ್ವೋ? ನಾನು ಗರತಿ ಹೆಣ್ಣು. ಗರತಿ? ಬಂಗಾರದಂತ ಗಂಡ ಮನೆಯಲ್ಲಿದ್ದರೂ ಕೂಡ ಮತ್ತೊಬ್ಬ ಮಿಂಡನಿಗೆ ಸೆರಗು ಹಾಸೆ ಗರ್ಭವತಿಯಾಗಿ ಆ ಗರ್ಭ ಗಂಡನಿಗೆ ನಿಂತಿದೆ ಅಂತ ಹೇಳಿ ಊರಿಗೆಲ್ಲ ಊಟ ಹಾಕುವ ಬಂಡರಂಡೆಯಷ್ಟಿಲ್ಲ ಈ ನಿನ್ನ ಶೋಕಿ ಮಾಡುವ ಸಮಾಜದಲ್ಲಿ. ನೀನು ಸೂಳೆ ಆದರೇನು, ಗರತಿಯಾದರೂ ನಿನ್ನ ಯೌವನದ ಮಡಿಲಲ್ಲಿ ನಾನು ಸುಖ ಪಡಬೇಕು ಅಷ್ಟೇ. ಇದು ನನ್ನ ಕೊನೆಯ ಆಸೆ. ಪೂರ ಸರಿಯೋ ನೀಚ? ನೀನೇನಾದ್ರೂ ನನ್ನ ಮುಟ್ಟಲು ಬಂದಿದ್ಯಾ ಆದ್ರೆ ನಿನ್ನ ಕರ್ಮವನ್ನು ಕರ್ಣ ಪಟ್ಟಣದಿಂದ ಆಲಿಸಿ ಆ ದೇವರು ಯಾರನ್ನಾದ್ರೂ ಕಳಿಸಿ ಕೊಟ್ಟೆ ಕೊಡುತ್ತಾನೆ. ದೇವರು
ఎక్కడున్నరా నువ్వు దేవుడు? నా అంటే నువ్వు దేవుడికి చాలా భయం. ఆ కారణం ఇక్కడికి వస్తలేదురా గంగా, వస్తలేదు. ಮಿಸ್ಟರ್ ನಿನ್ನ ಸುಣ್ಣಿನ ಹೇಸಿ ಕೃತ್ಯ ಅಂದು ಮಹಾತ್ಮ ಗಾಂಧೀಜಿ ಒಂಟಿಯನ್ನು ಮಧ್ಯರಾತ್ರಿಯಲ್ಲಿ ನಡೆಯುವುದೊಂದರೆ ಅಂದಿಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಎಂದು ಹೇಳಿದ ಮಹಾತ್ಮ. ಬಟ್ ಇಂದು ನಿಮ್ಮಂತ ಬದ್ಮಾಸ್ ನನ್ನ ಮಕ್ಕಳು ಹುಟ್ಟಿಕೊಂಡು ಮಹಾತ್ಮ ಗಾಂಧೀಜಿ ಕಂಡ ನಾವು ಭಾರತ ಕನಸು ನುಚ್ಚು ನೂರು ಮಾಡುತ್ತೀರಿ ನಿಮ್ಮಂತ ಬಂಡರು ಸೇರಿ. ನನ್ನ ಸೇಡಿನ ಹೋರಾಟದಲ್ಲಿ ಅಡ್ಡಿಸಿ ಬಂದ ನೀನೆ ಅವನಲ್ಲೇ ತಿರುಕ. ಇವನನ್ನು ಬಿಟ್ಟುಕೊಟ್ಟು ಹೊರಟು ಹೋಗು ಇಲ್ಲಿಂದ. ರೊಚ್ಚಿಗೆ ತಾವು ರೊಚ್ಚಿಗೆ ನಿಮ್ಮಂತ ವಿಷ ಸರ್ಪವನ್ನು ಬಚ್ಚಿ ಹಾಕಿ ಹಿಡಿದು ಅಲ್ಲಕ್ಕೆದ್ದು ಕುಂಗಿನಾದನಿಂದ ಆಟವಾಡಿಸಬಲ್ಲ ಈ ಹಾವಾಡಿಗ ಅಂದಾಗ ನ್ಯಾಯ ನೀತಿ ಧರ್ಮವನ್ನು ತುಳಿದು ಬಡವರ ಮೇಲೆ ಅಟ್ಟಹಾಸದಿಂದ ಮೆರೆತಿರುವ ನಿಮ್ಮಂತ ಬಂಡರನ್ನು ಮೆಟ್ಟಿ ನಿಲ್ಲುವ ಬಹುದೂರು ಗಂಡುಗಲಿ ಹುಟ್ಟಿ ಬಂದಿರುವನು ಈ ಕಲಿಯುಗದಲ್ಲಿ ಈ ಕರ್ಣ. ಕಲಿಯುಗದ ಕರ್ಣ. ಅಂದು ಮಹಾಭಾರತದಲ್ಲಿ ಕೌರವರನ್ನು ಗೆಲ್ಲಿಸಲಾಗದ ಕರ್ಣ ಇಂದು ಈ ಪೃಥ್ವಿರಾಜನ ಸೇನೆಗೆ ಎದುರಿಸಲು ಸಿದ್ಧನಾಗಿ ಬಂದಿರುವೆಯಾ? ಹೇಳಿದ ಕಿಡಿ ಲೇ ಪೃಥ್ವಿರಾಜ, ಬೆಂಕಿ ಬಿರುಗಾಳಿಯ ಬೀಸಿ ಭೂಮಿ ಆಕಾಶವೇ ಕಾರ್ಗತ್ತು ಮೋಡ ಕವಿದು ಸಿಡಿಲು ಕೋಲ್ ಮಿಂಚಿನಂತೆ ಆರ್ಭಟಿ ಬಂದರು. ಅಡ್ಡ ಬಿಡೋದ ನನ್ನ ಮನಸ್ಸಿನಲ್ಲಿ ಉದ್ಭವಿಸುತ್ತಿರುವ ಸೇಡಿನ ಕಿಡಿಗೆ ಆಹುತಿ ಆಗ್ಬೇಡ. ಇದನ್ನು ಅರಿಯದೆ ಮಂಗನಂತೆ ವರ್ತಿಸಿದರೆ ಕ್ಷಣ ಮಾತ್ರದಲ್ಲಿ ಬೀಳುವುದು ನಿನ್ನ ಹೆಣ. ಈ ಕರ್ಣನ ಕೈಯಿಂದ ಎಚ್ಚರ ಯಾಚರ. ಲೇ ಕರ್ಣ, ಇಂದು ನೀ ಬಂದು ಇವಳನ್ನು ಕಾಪಾಡಿದೆ ಎಂದ ಮಾತ್ರಕ್ಕೆ ನೀನೇನು ದೊಡ್ಡ ಕಲಿಯುಗದ ಶೂರನೆಂದು ತಿಳಿಯಬೇಡ. ಇದರ ಸೇಡನ್ನು ನಾನು ಸಮಯ ಬಂದಾಗ ತೀರಿಸಿಕೊಳ್ಳುತ್ತೇನೆ. ಬರ್ತೀನಿ. ಯಾಚರ. ಹೋಗಲೇ ಹೋಗು. ಮುಂದೆ ನೀವು ಮಾಡ್ತಿರುವ ಅನ್ಯಾಯ ಆಕ್ರಮಣಕ್ಕೆ ಅಡ್ಡಗೋಡೆಯಾಗಿ ನಿಂತು ಧರ್ಮ ತುಂಬಿಸಿದ ಈ ಊರಿನಲ್ಲಿ ಧರ್ಮ ತುಂಬಿಸುವ ಜನ ಮಾಡದೆ ಹೋದರೆ ನನ್ನ ಮನಸ್ಸಿಗೆ ಸಮಾಧಾನವೇ ಇಲ್ಲ. ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ್ದಕ್ಕೆ ನಿಮಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಎದ್ದೇಳಮ್ಮ, ಎಲ್ಲ ಆ ದೈವ ಸಂಕಲ್ಪ. ಹೌದು, ಯಾರಮ್ಮ ಅವನು ನಿನ್ನ ಮೇಲಕ್ಕೆ ಆಸೆ ಪಟ್ಟ? ಅವನು ಊರಿನ ಆಗರ್ಭ ಶ್ರೀಮಂತನಾದ ಜಯರಾಜನ ಆಪ್ತ ಸ್ನೇಹಿತ. ನನ್ನಂತ ಎಷ್ಟೋ ಹೆಣ್ಣು ಮಕ್ಕಳ ಶೀಲವನ್ನು ಹಾಳು ಮಾಡಿ ಅವರ ಸಾವಿಗೆ ಕಾರಣವಾಗುತ್ತಾನೆ. ಮತ್ತೆ ರಾಜಕೀಯ ಹಣದ ಬಲದಿಂದ ಬಿಡುಗಡೆಯಾಗಿ ಬರುತ್ತಾನೆ. ಈ ಒಂದು ದುರಾದೃಷ್ಟಕ್ಕೆ ನಾನು ಅವನ ಕೈಗೆ ಸಿಕ್ಕಿ ಸರಿಯಾದ ಸಮಯಕ್ಕೆ ನೀವು ಬಂದ್ರಿ. ಲೇ ಜಯರಾಜ್, ಪೃಥ್ವಿರಾಜ್, ಊರಿಗೆ ಕಾಲಿಟ್ಟ ಪ್ರಥಮ ಹೆಜ್ಜೆಯನ್ನೇ ನನ್ನ ವಿರೋಧಿಗಳಾಗಿ ಬಾಜಿ ಕಟ್ಟಿ ನನ್ನನ್ನು ಆ ಕಡೆ ಕಳಿಸಿದ್ದೀರಿ. ಈ ಬಾಜಿಯಿಂದ ನಿಮ್ಮನ್ನು ಕಾನೂನು ನಿರ್ಬಂಧಕ್ಕೆ ಅಂಶವಾದರೆ ನನ್ನ ಹೆಸರು ಸಿಡಿದಂತೆ ಸೇಡಿಗಿದ ಕರ್ನಾಟಕ ಅಲ್ಲ. ಮಿಸ್ಟರ್, ನೀವು ಏನು ಯೋಚನೆ ಮಾಡ್ತಿದ್ದೀರಾ? ನೋಡಮ್ಮ,
ಹುಚ್ಚು ನಾಯಿಗಳು ಅಂತ ಹೆದರಿ ಓಡಿ ಹೋದರೆ ಅವುಗಳ ಪೌರುಷ ಹೆಚ್ಚಾಗುತ್ತೆ. ಹೆದರೋದನ್ನು ಬಿಟ್ಟು ಒಟ್ಟಿಗೆ ಸೇರಿ ಬೆನ್ನಟ್ಟಿದರೆ ಓಡಿ ಹೋಗುತ್ತವೆ. ಇದೇ ಈ ಕಾಲದ ನಿಯಮ. ಅಂದ ಹಾಗೆ ನೀವ್ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಈ ಊರಿಗೆ ನೀವು ಹೊಸಬರೇನು? ಎಂತಕ್ಕಾಗಿ ಇಲ್ಲಿ ಬಂದಿದ್ದೀರಾ? ನಾ ಯಾರು ಅಂತ ನನಗೆ ಗೊತ್ತಿಲ್ಲ. ನಾ ಯಾರು ಅಂತ ತಿಳಿಯಬೇಕಾದರೆ ಆಳ ಸಮುದ್ರದಲ್ಲಿ ಅಡಿಗೆ ಕೂತಿರುವ ಸತ್ಯವನ್ನು ಬಿಚ್ಚಿಟ್ಟು ಈ ಸಮಾಜಕ್ಕೆ ನಾ ಯಾರು ಅಂತ ಹೇಳೋವರೆಗೂ ನನಗೆ ಸಮಾಧಾನವೇ ಇಲ್ಲ. ನಿಮ್ಮ ಒಗಟಿನ ಮಾತು ನನಗೊಂದು ಅರ್ಥನೇ ಆಗ್ತಿಲ್ಲ. ಸರಿ, ನಾನೇನ್ ಬರ್ತೀನಿ. ಹೋಗಿ ಬರವ. ಹೌದು, ಅರ್ಥ ಅನರ್ಥಗಳ ಮಧ್ಯೆ ವ್ಯರ್ಥ ಇಟ್ಕೊಂಡು ಸ್ವಾರ್ಥದ ವಿಚಾರವನ್ನು ಸಮಯ ನೋಡಿ ಸಮಾಜಕ್ಕೆ ಸಾರಿ ಹೇಳೋರ್ಗು ನನಗೆ ಸಮಾಧಾನವೇ ಇಲ್ಲ. ಲೇ ಜಯರಾಜ್, ಪೃಥ್ವಿರಾಜ್